ಕೃಷ್ಣ ಸುಧಾಮ ನಾಟಕ. ದೃಶ್ಯ 1. ಸುಧಾಮನ ಗುಡಿಸಲು. ರಾತ್ರಿಯ ಸಮಯ. ಸುಧಾಮ ಯೋಚಿಸುತ್ತಾ ಸತಪಡಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದ್ದೇವಲ್ಲ, ಸುಖದ ದಿನಗಳು ಯಾವಾಗ ಬರ್ತವೋ ಅದೆಲ್ಲ ದೇವರಿಗೆ ಗೊತ್ತು. ಬಡತನ ನಮ್ಮನ್ನು ಬೆನ್ನು ಹೊತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬಾ ಮಕ್ಕಳಿರಲಿ ಎಂದು ನೀ ದೇವರಲ್ಲಿ ಬೇಡಿಕೊಂಡಿಯೋ ಹೇಗೆ? ಮಕ್ಕಳಿರಲಿ ಎಂದಿದ್ದು ನಿಜ, ಆದ್ರೆ ಅಮ್ಮ ಹಸಿವಾಯಿತು. ಅಮ್ಮ ನನಗೂ ಹಸಿರು, ಊಟ ಕೊಡಮ್ಮ. ನೋಡಿದ್ದ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಖಂಡಿತವೆಲ್ಲ ನನ್ನ ಗಂಡ ದುಡಿದು ತಾನೆಂತ ತಿಳಿದಿದ್ದೆ. ಯಾವುದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ, ಅದು ಇದು ನಮ್ಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು. ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ನೀತಿ, ನಿಯಮ, ಕ್ರಿಯೆ, ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣನ ಸ್ನೇಹಿತನಾಗಿದ್ದು. ಮಾತಿಗೂ ಶ್ರೀಕೃಷ್ಣನನ್ನ ಸ್ನೇಹಿತನಾಗಿದ್ದ ಅಂತೀರಿ? ಮುಂಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಸತ್ಯ ಹೇಳುವೆ, ಆ ಶ್ರೀಮಂತರಲ್ಲಿ ನೀವು ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಯಾಕೆ ಸುಳ್ಳು ಹೇಳಲಿ? ಕೃಷ್ಣ ನಾನು ಸದಾ ನನ್ನ ಜೊತೆಗೆ ಇರುತ್ತಿದ್ದ. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂತ ಶ್ರೀಮಂತ ಸ್ನೇಹಿತರಿದ್ದರು ಇಲ್ಲಿಯವರೆಗೆ ಅವರ ಹತ್ತಿರ ಯಾಕೆ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತರಿದ್ದರು ಎಂತ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆಜ್ಞೆಯ ಗೆಳೆಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳೋದಕ್ಕೆ ಸಂಕೋಚ ಬೇಡರಿ. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಆಗಲಿ, ಹೋಗುತ್ತೇನೆ. ಆದ್ರೆ ಗೆಳೆಯ ನನ್ನ ನೋಡಲು ಬರೀ ಕೈಯಲ್ಲಿ ಹೋಗಲ್ಲ. ನಿಮ್ಗೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಹೇಳಿದೆ. ಮಕ್ಕಳ ಹೋಗಹಾರಕ್ಕೆ ಏನೇನು ಸಾಲದು, ಅದನ್ನೇ ಕಟ್ಟಿಕೊಡಲೆ. ಅಮ್ಮ ಅದನ್ನಾದರೂ ತುಸು ತಡೆದುಕೋ ಬಂದ. ದೇವರ ದಯೆ ಇದ್ದರೆ ಈ ಅವಲಕ್ಕಿ ಬಂಗಾರವಾಗಿತ್ತು. ಕಟ್ಟಿಕೊಡಲೆ. ಸರಿ, ಹಾಗೆ ಮಾಡು. ದೃಶ್ಯ 2. ಸುಧಾಮನ ಕೃಷ್ಣನ ಅರಮನೆ. ಕಾವಲುಗಾರರ. ಸುಧಾಮನನ್ನು ಅರಮನೆಯೊಳಗೆ ಬಿಡದೆ ಬಾಗಿಲಲ್ಲಿ ಕೃಷ್ಣ ಕರೆಗೆ ಬರುವನು. ಸುಧಾಮನನ್ನು ನೋಡುವುದು. ನನ್ನನ್ನು ಬಿಡಿ, ಶ್ರೀಕೃಷ್ಣನನ್ನು ನೋಡುವುದಕ್ಕೆ. ಇಲ್ಲ, ಬಿಡೋದಿಲ್ಲ. ನಾನು ಅವನ ಸ್ನೇಹಿತ, ನನ್ನನ್ನು ಒಳಗೆ ಬಿಡಿ. ಕೃಷ್ಣ ಮಹಾರಾಜರು ಹೇಗೆ ಕಂಡುಹಿಡಿದಿರು? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ, ನನಗೆ ಆನಂದದ ಕಣ್ಣೀರು. ದೂರದಿಂದ ಬೆಳೆದು ಬಂದಿದ್ದೀಯ, ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಬಿಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ. ಸುಮ್ಮನೆ ಬಂದ ತಕ್ಷಣ ಹೋಗಬೇಕಿದ್ರೆ ಯಾಕೆ ಬಂದೆ? ಯಾರು ಸುಧಾಮ್ಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ ನನ್ನದು ತುರ್ತು ಕೆಲಸದಲ್ಲಿ ಮುಗಿದ ತಕ್ಷಣ ಬಂದಿರುವೆ. ಇದು ನಾನು ಕೊಡಬೇಕಂತ ಕಾಣಿಕೆ. ದೃಶ್ಯ 3. ಕೃಷ್ಣನ ಅರಮನೆ. ಸುಧಾಮನಿರುವ ಕೋಣೆ ತೆರೆ ಸರಿದಾಗ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ನನ್ನನ್ನು ಮರೆತಿಲ್ಲ. ನಾನು ಕಂಡ ಅವಲಕ್ಕಿಯನ್ನು ಪ್ರೀತಿಯಿಂದ ತಿಂದು ಕರ್ನಾಟಕದಲ್ಲಿ ಊಟ ತಿಂದ. ಇಷ್ಟು ಪ್ರೀತಿ ವಿಶ್ವಾಸವಿರುವ ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿಕೆ ಅವನಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರಲಿ. ಏನಿಲ್ಲ ಕೃಷ್ಣ, ಏನಿಲ್ಲ. ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿತ್ತು. ನನಗೆ ಗುರುಕುಲ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡಬೇಕು, ಕೂಡಿ ಕಲಿಯುತ್ತಿದ್ದೆವು, ಒಟ್ಟಿಗೆದಲ್ಲೂ ಹೋಗುತ್ತಿದ್ದೆವು. ಗುರು ಮಾಡಿ ಕೊಟ್ಟ ಉಳಿದ ಕಡೆ ನಾ ತಿಂದಿದ್ದು, ನಿನ್ನ ಪಾಲಿನ ಕಡೆ ನಾ ಕಲಿದುಕೊಂಡಿದ್ದು. ಬಡತನ. ಪ್ರಜೆಗಳ ಹಸಿವು ನೀಗಿಸಲು ರಾಜನಾದವನು ಕಷ್ಟ ಕಂಪಣಿ ನೀಗಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ಕೃಷ್ಣ, ಇಷ್ಟು ದಿನ ಇದ್ದೋದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ನಿನಗೆ ಈಗ ಏನು ಬೇಕು? ನನಗೆ ಏನು ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ಇನ್ನು ನನಗೆ ನಾನು ಹೊರಡುವೆ. ಎಷ್ಟು ಬೇಗ? ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ತಿಳಿದೆಯೋ? ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ನಿನ್ನ ಎಷ್ಟು ರೀತಿ ಆಗಲಿ ಒಳ್ಳೆಯದಾಗಲಿ. ಅಂದ ಹಾಗೆ ನನಗೆ ನನ್ನ ಕರೆದೇ ಇಲ್ಲ. ಪರವಾಗಿಲ್ಲ, ನಾನೇ ಬರುವೆ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ, ಬೇಡ. ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೆಯದಾಗಲಿ. ದೃಶ್ಯ 4. ಸುಧಾಮನ ಸುಂದರವಾದ ಮನೆ. ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ಅಯ್ಯೋ, ನೀವು ಯಾರ ಮನೆಯಲ್ಲಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಮನೆಯಲ್ಲಿ ಆ ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ಅರೆ, ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯ?
ನಿರ್ಮಿಸಿದರು. ನಮಗೆ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು. ರಮಾಶ್ರೀ ನನ್ನ ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಕೆಲಸ ಮಾಡಿದ್ದಾನೆ ಶ್ರೀಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ? ಹೊಟ್ಟೆ ಬಹಳ ಆನಂದದಿಂದ ತಿಂದು ತನ್ನ ಹೆಂಡತಿ ರುಕ್ಮಿಣಿಗೂ ಪ್ರೀತಿಯನ್ನು ತಿಳಿಸಿದ. ಹಬ್ಬ ಬಡವರ ಮನೆಯ ಅವಲಕ್ಕಿಯನ್ನು ಸಂತೋಷದಿಂದ ತಿಂದರಲ್ಲ, ಇದು ಅವರ ದೊಡ್ಡ ನಿಜವಾದ ಸ್ನೇಹ, ಅದು ದೊಡ್ಡ ಗುಣ. ಮತ್ತೆ ನೀವು ಯಾಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ? ಆತ ಸತ್ಕಾರ ಮಾಡಿದ. ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ. ನೀವು ಕೇಳಲಿಲ್ಲ ನಿಜ, ಆದ್ರೆ ಆ ಶ್ರೀಕೃಷ್ಣ ಪರಮಾತ್ಮನೇ ಕರ್ತವ್ಯವನ್ನು ಮಾಡಿದ್ದಾರೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ, ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿವೆ. ಸರ, ಓಲೆ, ಬಳೆ ಎಲ್ಲ ನೋಡಿ. ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ಶ್ರೀಕೃಷ್ಣ ದೇವನ ಸ್ನೇಹವೇ ನನಗೆ ರೇಷ್ಮೆ ಬಟ್ಟೆ, ಅವನ ಮಾತೇ ನನಗೆ ಆಭರಣ. ಅವನಂತ ಮಿತ್ರನನ್ನು ಪಡೆದ ನಾನೇನು